ಹಂಗೆಲ್ಲ ಮಾತಾಡ್ಬೇಡ. ಯಾಕ್ಲ ಮಾತಾಡ್ಬಾರ್ದು? ಎತ್ತೋಟಕ್ಕೆ ಬೆಂಕಿ ಇಟ್ಬಿಟ್ಟಲ್ಲ. ಸಂಜು ಹೆಂಗಿದೀಯಾ? ಅವಳು ಹೆಂಗಿದ್ರು ನಿನ್ಗೇನಾಗ್ಬೇಕು? ನಿನ್ ಜೀವನ ನೀನ್ ಅನ್ಕೊಂಡಂಗ ಐತೆ ತಾನೆ? ಸಾಕು ಬಿಡು. ಹೋಗು, ಟೀಚರ್ ಅಮ್ಮನ ಜೊತೆ ಮದುವೆ ಆಯ್ತಲ್ಲ, ನೆಮ್ಮದಿಯಾಗಿ ಖುಷಿಯಾಗಿ ಇದ್ಬಿಡು. ನನ್ ಮಗಳು ಸತ್ರೆ ನಿನ್ಗೇನಾಗ್ಬೇಕು? ಅಳಿಮಯ್ಯ ಅಂತ ತಲೆ ಮೇಲೆ ಕೂರ್ಸ್ಕೊಂಡಿದ್ದಕ್ಕೆ ಒಳ್ಳೆ ಬಡವಳಿನೇ ಕೊಟ್ಟೆಲ್ಲಪ್ಪ. ಬೆನ್ನಿಗೆ ಚೂರಿ ಹಾಕ್ಬಿಟ್ಟಲ್ಲ ರುದ್ರ. 7 ದಿನದಿಂದ ಕಾಯ್ಕೊಂಡಿದ್ದೆ ನನ್ ಮಗಳಿಗೆ ಈ ರೀತಿ ಮೋಸ ಮಾಡ್ಬೇಕು ಅಂತ. ನಿನಗೋಸ್ಕರ ನನ್ನ ಮಗಳು ತನ್ನ ಪ್ರಾಣನ ಬಿಡ್ತಾಳೆ ಅಂದ್ರೆ ನಿನ್ಗೆ ಅರ್ಥ ಆಗಕ್ಕಿಲ್ವಾ? ಅವಳು ನಿನ್ನ ಎಷ್ಟು ಪಿರುತಿ ಮಾಡ್ತಾಳೆ ಅಂತ. ಮಾವಯ್ಯ, ನಾನು ಯಾವತ್ತು ಚಂಚಲನ್ನ ಆ ದೃಷ್ಟಿಯಿಂದ ನೋಡೇ ಇಲ್ಲ. ನೋಡಿಲ್ಲ ಅಂದ್ರೆ ಅದನ್ನ ಬಾಯಿ ಬಿಟ್ಟು ಬೊಗಳ್ಬೇಕಾಗಿತ್ತು. ಯಾಕೆ ಸುಮ್ಮನೆ ಇದ್ದೆ? ಹೆಣ್ಮಕ್ಳು ಜೀವನ ಅಂದ್ರೆ ನಿಮ್ ಗಾಟಿ ಕೊಡಿ ಅಲ್ವಾ? ಒಂದೇ ಏಟ್ಗೆ ಹೋಗಿ ನೇಣ್ ಹಾಕೊಳಕ್ ಹೋಗ್ಬಿಟ್ಟಿದ್ಲಲ್ಲ. ನನ್ನ ಮಗಳು ಪಿರಾಣನೇ ಹೋಗ್ಬಿಟ್ಟಿದ್ರೆ ನಾವು ಏನ್ ಮಾಡ್ಬೇಕಾಗಿತ್ತು? ಹಂಗೇನಾರ ನನ್ನ ತಂಗಿ ಜೀವ ಹೋಗಿದ್ದಿದ್ರೆ ಅವನ್ ಮಗ ಅಂತಾನು ನೋಡ್ತಿರ್ಲಿಲ್ಲ, ಇವನ್ ಜೀವ ತೆಗೆದು ಬಿಡ್ತಿದ್ದೆ. ಬ್ಯಾಡ್ಲ ವಿಕಾಸ, ಬಿದ್ದೀವನಂತ ಆಳ್ಗೊಂದೊಂದು ಕಲ್ತು ಹೋಗ್ಬೇಡಿ. ಅಯ್ಯೋ ಬಿಡಪ್ಪ, ನಿನ್ ದೊಡ್ಡ ಮನ್ಸ. ನಿನ್ ಮುಂದೆ ನಿಂತು ನಾ ಮಾತಾಡಕಾಯ್ತದ? ಅವನ್ ಮಗ ನೀನು. ನೀನ್ ಏನ್ ಮಾಡೋದು ದಕ್ಕಿಸ್ಕೋಬಹುದು ಅಂತ ಇಟೆಲ್ಲ ಮಾಡ್ತೀಯ ನೀನು? ಏನಪ್ಪಯ್ಯ, ಯಾವಾಗ ನೋಡಿದ್ರು ರುದ್ರನ್ ನೋಡ್ ಕಲ್ತ್ಕೊ ಅಂತಿದ್ದ. ಇವನ್ ನೋಡ್ ಕಲ್ತ್ಕೋಬೇಕಿತ್ತ ಈ ಮನೆ ಆಳ್ ಬುದ್ಧಿನ? ನೋಡಿ, ಚಂಚಲನ ಜೀವನ ಹಾಳು ಮಾಡಬೇಕು ಅನ್ನೋ ಉದ್ದೇಶ ನನಗಿರ್ಲಿಲ್ಲ. ಅಜ್ಜಿ ಹೇಳ್ತಾಳೆ, ಹಟ್ಟಿನಾಗೆ ಒಂದು ಹಸು ತಂದು ಕಟ್ಟಬೇಕಂತಂದ್ರು ಅದಕ್ಕೆ ಋಣ ಇರಬೇಕು ಅಂತ. ಅಂಥದ್ರಾಗೆ ಒಂದು ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟಬೇಕು ಅಂತಂದ್ರೆ ಋಣ ಇರಬೇಕಲ್ವಾ? ಏನೇನೇನು ಯಾರು ಹೇಳಿದ್ರು ಅಂದೆ? ಅಜ್ಜಿ ಅಂತೆ ಅಜ್ಜಿ. ಅವಳು ಹೇಳ್ಬಿಟ್ಲು, ನೀನ್ ಕೇಳ್ಬಿಟ್ಯಾ? ಮೋಸ ಮಾಡೋಕೆ ಈ ಋಣ ಪಣ ಎಲ್ಲ ನಿನ್ಗೊಂದ್ ನೆಪ. ಇನ್ನೂ ಯಾಕಪ್ಪ ನಮ್ಮ ಹೊಟ್ಟೆ ಉರ್ಸಕ್ಕೆ ಇಲ್ಲೇ ನಿಂತಿದ್ಯಾ? ಹೋಗು ದೊರೆ, ಹೋಗಪ್ಪ. ಒಂದೇ ಒಂದು ಕಿತ ಪಾಪ ಚಂಚಲನ್ ಮಾತಾಡ್ಸ್ಕೊಂಡು ಹೋಗ್ತೀನಿ. ಬಿಡ್ಲಾಕಯ್ಯ,